ಐಎಎಸ್ ವಿರುದ್ಧ ಆಕ್ರಮಕ ಕ್ರಮ ಕೈಗೊಳ್ಳದ ಸರ್ಕಾರ. ಎಫ್ಎಸ್ಎಸ್ಎಐ ಕಮಿಷನರ್ ಶ್ರೀನಿವಾಸ್ ಕಾಮಕೀಟಲೆ ಮಹಿಳಾ ನೌಕರರ ಮೇಲೆ ಶ್ರೀನಿವಾಸ್ ದೌರ್ಜನ್ಯ. ಮಹಿಳಾ ಆಯೋಗ ಕ್ರಮ ಕೈಗೊಳ್ಳೋದು ಯಾವಾಗ ಹಾಗಾದ್ರೆ? ಮುಖ್ಯಮಂತ್ರಿಗಳೇ ಕಾಮುಕ ಐಎಎಸ್ ಅನ್ನು ವರ್ಗಾಯಿಸಿ. ನಿಮ್ಮ ಗಮನಕ್ಕೆ ಬಾರದೆ ಗುಟ್ಕಾ ನಿಷೇಧಿಸಿದ ಐಎಎಸ್ಗೆ ಮನೆಗೆ ಕಳಿಸಿ. ಹೋದ ಕಡೆಯೆಲ್ಲ ಮಹಿಳೆಯರ ಮೇಲೆಯೇ ಶ್ರೀನಿವಾಸ್ ಕಣ್ಣೆತ್ತ. ಫುಡ್ ಸೇಫ್ಟಿ ಕಮಿಷನರ್ ಶ್ರೀನಿವಾಸ್ ಕರ್ಮಕಾಂಡ ಮತ್ತಷ್ಟು ಬಯಲಾಗ್ತಾ ಇದೆ. ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಗೆ ಸೂಕ್ತ ರಕ್ಷಣೆ ಇಲ್ವಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಿದೆ. ಕಾಮಂದ ಕಮಿಷನರ್ ಶ್ರೀನಿವಾಸನ ಕರಾಮತಿಗೆ ಇಲ್ವಾ ಪರಿಮಿತಿ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕಾಮುಕ ಐಎಎಸ್ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡಿಲ್ಲ, ಹಾಗಾಗಿ ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಗೆ ಸೂಕ್ತ ರಕ್ಷಣೆ ಇರೋದಿಲ್ವಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಮಹಿಳಾ ಆಯೋಗ ಕ್ರಮ ಕೈಗೊಳ್ಳೋದು ಯಾವಾಗ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕಮಿಷನರ್ ಶ್ರೀನಿವಾಸದ ಕರಾಮತಿಗೆ ಹಾಗಾದ್ರೆ ಪರಿಮಿತಿ ಇಲ್ವಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಹೋದ ಕಡೆಯೆಲ್ಲ ಮಹಿಳೆಯರ ಮೇಲೆಯೇ ಶ್ರೀನಿವಾಸ್ ಕಣ್ಣು ಇರ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇವರ ವಿರುದ್ಧ ಕ್ರಮ ಯಾವಾಗ? ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ಯಾ? ಗಮನಕ್ಕೆ ಬಂದರೂ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ? ಶ್ರೀನಿವಾಸನ ಕರಾಮತಿಗೆ ಪರಿಮಿತಿ ಇಲ್ವಾ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಎಫ್ಎಸ್ಎಸ್ಎಐ ಕಮಿಷನರ್ ಶ್ರೀನಿವಾಸ್ ಕಾಮಕೀಟಲೆ ಮುಂದುವರಿತಾ ಇರುವಂತದ್ದು. ಆದರೂ ಕೂಡ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಮಹಿಳಾ ನೌಕರರ ಮೇಲೆ ಶ್ರೀನಿವಾಸ್ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇನ್ನು ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳು ಕಾಮುಕ ಐಎಎಸ್ ರನ್ನು ವರ್ಗಾಯಿಸಿ ಅಂತ ಕೂಡ ಈಗ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ನಿಮ್ಮ ಗಮನಕ್ಕೆ ಬಾರದೆ ಗುಟ್ಕಾ ನಿಷೇಧಿಸಿದ ಈ ಅಧಿಕಾರಿಯನ್ನು ಯಾಕೆ ಇಟ್ಕೋಬೇಕು, ಮನೆಗೆ ಕಳಿಸಿ ಎನ್ನುವಂತಹ ಆರೋಪಗಳು ಒತ್ತಾಯಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಹೋದ ಕಡೆಯಲ್ಲೆಲ್ಲ ಮಹಿಳಾ ಸಿಬ್ಬಂದಿ ಮೇಲೆ ಇವರ ಕಣ್ಣು ಇರ್ತಿತ್ತು ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಇಷ್ಟೆಲ್ಲ ಆರೋಪ ಇದ್ರೂ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕಾಮುಕ ಐಎಎಸ್ ವಿರುದ್ಧ ಕ್ರಮ ಯಾವಾಗ ಕೈಗೊಳ್ಳುತ್ತೆ ಸರ್ಕಾರ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಇವರ ಕಾಮಕೀಟಲೆ ಮುಂದುವರಿತಾ ಇರುವಂತದ್ದು. ಸರ್ಕಾರ ಯಾಕೆ ಇನ್ನು ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ.